ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಆಯಿತು. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಸ್ಟಿಚ್ ಮಾಡಬೇಕಂತ ಕೂತ್ಕೊಂಡಿದ್ದೀನಿ. ನೋಡಿ, ಒಂದು ಸಾದಾ ಬ್ಲೌಸು ಸ್ಟಿಚ್ ಮಾಡಬೇಕಾಗಿತ್ತು ಅರ್ಜೆಂಟಾಗಿ. ಅದಕ್ಕೆ ಬೆಳಿಗ್ಗೆ ಕೂತ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೋ ಅರ್ಧಂಬರ್ಧ ನೋಡಬೇಡಿ. ಅರ್ಧಂಬರ್ಧ ನೋಡಿದರೆ ಏನೂ ಗೊತ್ತಾಗಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಸ್ಟಿಚಿಂಗು ಕೂಡ ನೋಡ್ಕೋಬಹುದು. ಹಾಗೆ ನಮ್ಮ ದಿನಚರಿ ವ್ಲಾಗು ಕೂಡ ನೋಡ್ಬೋದು, ಎರಡೂ ಕೂಡ ನೋಡ್ಬೋದು. ನೋಡಿ, ಸಾದಾ ಬ್ಲೌಸು ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಯಾರು ಬಿಗಿನರ್ಸ್ ಆಗಿದ್ದೀರಾ ಅವರು ದಯವಿಟ್ಟು ಚೆನ್ನಾಗಿ ವಿಡಿಯೋನ ಗಮನವಿಟ್ಟು ನೋಡ್ಕೊಳ್ಳಿ. ಅಂದರೆ ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ನಾನು ಇದರಲ್ಲಿ ತೋರಿಸಿದ್ದೀನಿ. ನೀವು ನೋಡಿಕೊಂಡು ಸ್ಟಿಚ್ ಹೇಗೆ ಮಾಡೋದು ಅಂತ ಕಲಿಬಹುದು. ಬಿಗ್ನರ್ಸಿಗೆ ನಾವು ಎಷ್ಟು ಈ ಥರ ವಿಡಿಯೋಗಳನ್ನು ನೋಡ್ತೀವೋ ಅಷ್ಟು ತಲೆಯಲ್ಲಿ ಕೂತ್ಬಿಡುತ್ತೆ. ನಾವು ಈ ಥರ ಹೊಲಿಬೇಕು ಅನ್ನೋದನ್ನು ಕೂತ್ಬಿಡುತ್ತೆ. ಆದಷ್ಟು ಹೆಚ್ಚಾಗಿ ನೀವು ಈ ಥರ ಸ್ಟಿಚಿಂಗ್ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ. ಇದನ್ನು ನೀವು ನೋಡಿಕೊಂಡ್ರೆ ಸಾಕು, ನಿಮಗೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಕೂತ್ಬಿಡುತ್ತೆ. ಇದನ್ನು ನೋಡ್ತಾ ಇರಿ. ಈ ಥರ ವಿಡಿಯೋಗಳನ್ನು ಹೆಚ್ಚಾಗಿ ನೀವು ನೋಡ್ತಾ ಇದ್ದರೆ ಸಾಕು. ನೀವು ಸ್ಟಿಚ್ ಮಾಡೋದಕ್ಕಿಂತ ನೀವು ಎಷ್ಟು ನೋಡ್ತೀರೋ ಅಷ್ಟು ಒಳ್ಳೆಯದು. ಸ್ಟಿಚ್ಚು ಕೂಡ ಮಾಡಬೇಕು, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಟಿಚ್ಚು ಮಾಡಿದರೆ ಇನ್ನಷ್ಟು ಒಳ್ಳೆಯದು. ಆದರೆ ಮೊದಲು ನೀವು ಫಸ್ಟಿಗೆ ಈ ಥರ ವಿಡಿಯೋಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ದರೆ ನಿಮಗೆ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಐಡಿಯಾ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಆ ಐಡಿಯಾಗಳು ಬಂದ ಮೇಲೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ಏನೂ ಗೊತ್ತಿಲ್ಲದೆ ನಾವು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಾಗ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗಲ್ಲ. ತುಂಬ ತಲೆಯಲ್ಲಿ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ವಿಡಿಯೋಗಳನ್ನು ಹೆಚ್ಚಾಗಿ ನೋಡ್ಕೊಳ್ಳಿ. ಆದಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಥರ ವಿಡಿಯೋಗಳನ್ನು ನೋಡ್ತಾ ಕೂತ್ಕೊಳ್ಳಿ. ಅಂದರೆ ನಿಮಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡೋದಕ್ಕೆ ಐಡಿಯಾಗಳು ಬರುತ್ತೆ. ಹಾಗೆ ಆರಾಮಾಗಿ ನೀವು ಟೆನ್ಷನ್ ಇಲ್ಲದೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ಈ ಥರ ವಿಡಿಯೋಗಳನ್ನು ನೋಡೋದ್ರಿಂದ. ಮತ್ತು ಕಟಿಂಗ್ ವಿಡಿಯೋಗಳು ಕೂಡ ಹಾಗೆ ಹೆಚ್ಚಾಗಿ ಕಟಿಂಗ್ ವಿಡಿಯೋಗಳನ್ನು ನೋಡ್ತಾ ಇರಿ. ನೋಡಿ, ನಿಮ್ಮ ತಲೆಯಲ್ಲಿ ಐಡಿಯಾ ಬಂದ ಮೇಲೆ ನೀವು ಆಮೇಲೆ ಬೇಕಾದರೆ ಕಟಿಂಗನ್ನು ಮಾಡಿ ಫಸ್ಟಿಗೆ ಪೇಪರ್ ಕಟಿಂಗ್ ಮಾಡಿಕೊಳ್ಳಿ. ಎಲ್ಲಿ ಎಷ್ಟು ಅಳತೆ ತಗೋಬೇಕು ಅನ್ನೋದನ್ನು ಫಸ್ಟು ಕಲ್ತ್ಕೊಳ್ಳಿ. ವಿಡಿಯೋಗಳನ್ನು ನೋಡ್ಕೊಂಡೇ ನೀವು ಕಲ್ತ್ಕೊಳ್ಳಿ. ಎಲ್ಲೆಲ್ಲಿ ಎಷ್ಟು ಇಡಬೇಕು, ಯಾವ ಅಳತೆಗೆ ಎಷ್ಟು ಭುಜ ಇಡಬೇಕು, ಎಷ್ಟು ಬಗಲು ಇಡಬೇಕು, ಈ ಥರ ಅಳತೆಗಳನ್ನು ನೀವು ಮೊದಲು ತಿಳ್ಕೊಂಡ ಮೇಲೆ ನೀವು ಕಟಿಂಗನ್ನು ಮಾಡೋದನ್ನು ಕಲೀರಿ. ಪೇಪರ್ ಕಟಿಂಗ್ ಫಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಲ್ಲ ಪರ್ಫೆಕ್ಟ್ ಆದಮೇಲೆ ಬಟ್ಟೆ ಮೇಲೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡೋ ವಿಡಿಯೋಗಳನ್ನು ಆದಷ್ಟು ಹೆಚ್ಚಾಗಿ ನೋಡ್ಕೊಳ್ಳಿ. ನೋಡಿಕೊಂಡ ಮೇಲೆ ನಿಮಗೆ ಒಂದು ನಾನು ಹೊಲಿತೀನಿ ಅನ್ನೋ ಭರವಸೆ ಬಂದ ಮೇಲೆ ನೀವು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಮೊದಲು ಸ್ಟಿಚ್ಚಿಂಗನ್ನು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ. ಹಾಗೆ ಮನೆಯಲ್ಲಿ ಏನು ಹರಿದ ಬಟ್ಟೆ ಇರುತ್ತೆ, ಹೊಸ ನೈಟಿ ತೊಗೊಂಡಿರ್ತೀರ, ಅದನ್ನೆಲ್ಲ ಸ್ಟಿಚ್ ಮಾಡೋದು ಈ ಥರ ರೂಢಿ ಮಾಡಿಕೊಳ್ಳಿ. ಮಷಿನ್ ಮೇಲೆ ಕೂತು ರೂಢಿ ಮಾಡಿಕೊಂಡು ಪರ್ಫೆಕ್ಟಾಗಿ ನಿಮಗೆ ಸ್ಟಿಚ್ಚಿಂಗ್ ಬರುತ್ತೆ ಅಂದಮೇಲೆ ನೀವು ಈ ಥರ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಒಂದೇ ಸಲ ನೀವು ಮಷಿನ್ ಮೇಲೆ ಕೂತ್ರೆ ಏನಾಗುತ್ತೆ, ನಮಗೆ ಮಷಿನ್ ಸ್ಟಿಚ್ಚಿಂಗ್ ಮಾಡೋ ಪ್ರಾಕ್ಟೀಸೇ ಇರದೇ ಇದ್ದಾಗ ನೀವು ಆ ಥರ ಬ್ಲೌಸೆಲ್ಲ ಸ್ಟಿಚ್ ಮಾಡೋದಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಮೊದಲು ನಿಮಗೆ
ಸ್ಟಿಚಿಂಗ್ ಮಾಡೋದು ಪ್ರಾಕ್ಟೀಸ್ ತುಂಬಾ ಮುಖ್ಯ. ಈ ಹರಿದ ಬಟ್ಟೆ ಆಗಲಿ ಖಾಲಿ ಬಟ್ಟೆ ಆಗಲಿ ಇಟ್ಕೊಂಡು ಏನಾದರೂ ಸಣ್ಣ ಪುಟ್ಟ ಏನಾದರೂ ಕಟಿಂಗ್ ಮಾಡಿಕೊಂಡು ನೀವೇ ಸ್ಟಿಚ್ ಮಾಡ್ತಾ ಕೂತ್ರೆ ಮಷೀನ್ ನಿಮಗೆ ಸ್ಟಿಚಿಂಗ್ ಮಾಡೋದು ತುಂಬ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ನಾವು ಏನೇ ಸ್ಟಿಚ್ ಮಾಡೋಕ್ಕೆ ಕೂತ್ರೂ ನಮಗೆ ಅದು ಈಸಿ ಆಗುತ್ತೆ. ಅದು ಗೊತ್ತಿಲ್ಲದೆ ಒಂದೇ ಸಲ ಕೂತಾಗ ಏನಾಗುತ್ತೆ, ತುಂಬ ಟೆನ್ಷನ್ ಆಗುತ್ತೆ. ಹೋಗಲಿ ಬಿಡಪ್ಪ, ಇದು ಟೇಲ್ರಿಂಗ್ ನಮಗೆ ತಲೆ ಹೋಗಲ್ಲ, ಇದು ಬೇಡವೇ ಬೇಡ ಅಂತ ನಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ಆ ಥರ ಯಾವತ್ತೂ ಮಾಡ್ಕೋಬೇಡಿ. ದಯವಿಟ್ಟು ಸ್ಟಿಚಿಂಗನ್ನು ನೀವು ಮೊದಲು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಕಟಿಂಗ್ ಬಗ್ಗೆ ಯೋಚನೆ ಮಾಡಿ ಒಂದೊಂದು ಸ್ಟೆಪ್ ಆಗಿ ಕಲಿತಾ ಹೋಗಿ. ಆಮೇಲೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಫಸ್ಟು ಮಷೀನ್ ಸ್ಟಿಚ್ ಮಾಡೋದನ್ನು ಕಲೀರಿ. ಆಮೇಲೆ ಕಟಿಂಗ್ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಸ್ಟಿಚಿಂಗ್ ಬಗ್ಗೆ ಯೋಚನೆ ಮಾಡಿ. ಈ ಥರ ಮಾಡಿದಾಗ ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕಲಿತಾಗ ನಮಗೆ ಸ್ಟಿಚಿಂಗಲ್ಲಿ ತುಂಬ ಈಸಿ ಆಗ್ತಾ ಹೋಗುತ್ತೆ. ಈಸಿ ಆಗ್ತಾ ಹೋದ ಹಾಗೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟು ಬರುತ್ತೆ. ಇಂಟ್ರೆಸ್ಟ್ ಬಂದಾಗ ನಾವು ಏನೇ ಹೊಲಿದ್ರೂ ಅದು ಸಕ್ಸಸ್ ಆಗುತ್ತೆ. ಈ ಥರ ಮಾಡ್ತಾ ಹೋಗಿ. ಒಂದೇ ಸಲ ನಾ ಎಲ್ಲ ಮಾಡ್ತೀನಿ ಅಂತ ಹೋದರೆ ಅದು ತುಂಬಾ ಕಷ್ಟ, ಅದು ಆಗೋದು ಇಲ್ಲ. ಆ ಥರ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಈ ಥರ ಮಾಡಿಕೊಂಡು ನೀವು ಒಂದೊಂದಾಗಿ ಕಲಿತಾ ಹೋಗಿ. ಫಸ್ಟಿಗೆ ನೀವು ಬ್ಲೌಸನ್ನು ಒಂದೇ ಸಲ ಕಲಿಯೋದಕ್ಕೆ ಹೋದರೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಬೇರೆ ಬೇರೆ ಸಣ್ಣ ಪುಟ್ಟ ಏನಾದರೂ ಸಣ್ಣ ಮಕ್ಕಳ ಫ್ರಾಕ್ ಆಗಲಿ, ಈ ಥರ ಜಬ್ಲ ಆಗಲಿ, ಹಾಗೆ ಸಣ್ಣ ಪುಟ್ಟ ಏನಾದರೂ ಒಂದೊಂದಾಗಿ ಹೊಲಿತಾ ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಮನೆಯಲ್ಲಿರೋ ಹರಿದ ಬಟ್ಟೆ ಆಗಲಿ, ಏನಾದರೂ ಹೊಸದಾಗಿ ತಂದಿರೋ ಬಟ್ಟೆ ಸ್ಟಿಚ್ ಹಾಕೋದಾಗಲಿ, ಈ ಥರ ಮಾಡ್ತಾ ಹೋದ ಹಾಗೆ ನಿಮಗೆ ಹೊಲಿಯೋದು ತುಂಬ ಈಸಿ ಅನಿಸುತ್ತೆ. ಈಸಿ ಅನ್ನಿಸ್ದಾಗ ನಾವು ಏನೇ ಮಾಡೋಕ್ಕೆ ಹೋದರೂ ಅದು ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಒಂದೇ ಸಲ ಯಾವತ್ತೂ ನಾನು ಫಸ್ಟಿಗೆ ಬ್ಲೌಸೇ ಹೊಲಿತೀನಿ ಅಂತ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಮಾಡಿ ಆರಾಮಾಗಿ ನೀವು ಟೇಲ್ರಿಂಗನ್ನು ಕಲಿಬಹುದು. ಆದಷ್ಟು ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡಿ ಕಲ್ತ್ಕೋಬಹುದು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओम श्री गुरु राघवेन्द्राय नमः। 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 ಈಗ ನೋಡಿ, ಗುರುವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬೇಗ ಬ್ಲೌಸ್ ಸ್ಟಿಚ್ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಹಾಗೆ 12 ಗಂಟೆ ಆಗಿತ್ತು. ಅಷ್ಟರೊಳಗೆ ನಾನು ಎಲ್ಲ ಮುಗಿಸ್ಕೊಂಡು ಈಗ ಮಾರ್ಕೆಟಿಗೆ ಬಂದಿದ್ದೀನಿ. ಮಾರ್ಕೆಟಿಗೆ ಯಾಕೆ ಬಂದಿದ್ದೀನಿ ಅಪ್ಪ ಅಂದರೆ, ನನಗೆ ಲೈನಿಂಗ್ ಬೇಕಾಗಿತ್ತು, ಹಾಗೆ ಫಾಲ್ಸ್ ಬೇಕಾಗಿತ್ತು. ಮತ್ತು ನನ್ನ ಕತ್ತರಿ ತುಂಬ ಮಂಡಾಗಿಬಿಟ್ಟಿದೆ, ಕಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಶಾರ್ಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕತ್ತರಿನೂ ತೊಗೊಂಡು ಬಂದಿದ್ದೀನಿ. ಮತ್ತು ತರಕಾರಿ ಎಲ್ಲ ಬೇಕಾಗಿತ್ತು, ತರಕಾರಿ ತೊಗೊಂಡು ಹೋಗೋಣ, ಮತ್ತು ಏನೇನು ಬೇಕು ಸಾಮಾನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಮಾರ್ಕೆಟಿಗೆ ಬಂದೆ. ಇದು ನೋಡಿ ಟೇಲ್ರಿಂಗ್ ಅಂಗಡಿ. ಇಲ್ಲಿ ಫಾಲ್ಸು, ಲೈನಿಂಗು ಎಲ್ಲನೂ ತೊಗೊಂಡೆ. ಆಮೇಲೆ ಮತ್ತೆ ಈಗ ಕತ್ತರಿ ಎಲ್ಲ ಶಾರ್ಪ್ ಮಾಡಿಸ್ಕೊಂಡು ಈ ಕಡೆ ಬಂದು ಆಮೇಲೆ ತರಕಾರಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಈ ಕಡೆ ಎಲ್ಲ ನೋಡಿ, ಹಣ್ಣುಗಳು ಎಲ್ಲ ಪ್ರತಿಯೊಂದು ಸಾಮಾನು ಏನೇನು ಬೇಕು ನಮ್ಮ ಮನೆಗೆ ಎಲ್ಲ ಸಾಮಾನು ಇದೆ ನೋಡಿ. ದೊಡ್ಡ ಮಾರ್ಕೆಟ್ ಇದು, ಸೂಪರ್ ಮಾರ್ಕೆಟು. ಇಲ್ಲಿಂದ ಕೆಳಗಡೆ ತರಕಾರಿ ಮಾರ್ಕೆಟ್ ಇದೆ. ಹೀಗೆ ಹೋಗ್ತಾ ಇದ್ದೀನಿ ನೋಡಿ. ದಾರಿಲೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮಾವಿನ ಹಣ್ಣು ಸೀಸನ್ ಅಲ್ವಾ, ಅಲ್ಲಲ್ಲಿ ಎಲ್ಲ ಕಡೆ ಮಾವಿನ ಹಣ್ಣೆ ಕಾಣ್ತಾ ಇದೆ.
ನೋಡಿದರೆ ಹಾಗೇ ಬಾಯಲ್ಲಿ ನೀರು ಬಂದುಬಿಡುತ್ತೆ, ಅಷ್ಟು ಮಾವಿನ ಹಣ್ಣುಗಳು. ಈ ಕಡೆ ನೋಡಿ ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ, ಹಾಗೆ ಟ್ರೇಸ್ನರಿ ಮತ್ತು ಕಿರಾಣಿ ಎಲ್ಲ ಅಂಗಡಿಗಳು ಇವೆ ನೋಡಿ. ಈ ಒಂದು ಮಾರ್ಕೆಟಿಗೆ ನಾವು ಬಂದರೆ ಸಾಕು, ಮನೆಗೆ ಏನು ಐಟಮ್ ಬೇಕೋ ಎಲ್ಲನೂ ತೊಗೊಂಡು ಹೋಗ್ಬೋದು. ಒಂದೇ ಕಡೆ ಎಲ್ಲನೂ ಸಿಗುತ್ತೆ ನೋಡಿ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ವೈಸರ್ ಬೇಕಾಗಿತ್ತು ನನಗೆ, ಮಿಕ್ಸರ್ ರಿಪೇರಿ ಅಂಗಡಿ ಇದು. ಇಲ್ಲಿ ಬಂದು ಒಂದು ವೈಸರ್ ತೊಗೊಂಡೆ. ಹಾಗೆ ಮಾರ್ಕೆಟಿಗೆ ಬಂದಿದ್ದೀನಿ ನೋಡಿ, ತರಕಾರಿ ಮಾರ್ಕೆಟಿಗೆ. ತರಕಾರಿ ಎಲ್ಲ ತೊಗೊಳ್ತಾ ಇದ್ದೀನಿ. ತೊಗೊಂಡು ಮತ್ತೆ ಈಗ ಮನೆಗೆ ಹೋಗಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.